ಅಳೆದು ತೂಗಿ ಸರ್ಕಾರಿ ಕೆಲಸ ಕೊಡುತ್ತೆ. ಆದರೆ ಇದರ ಮಧ್ಯೆಯೇ ಆ ಮೂವರು ನಕಲಿ ಅಂಕಪಟ್ಟಿ ನೀಡಿ ಸರ್ಕಾರಿ ಹುದ್ದೆಯನ್ನು ಪಡೆದಿದ್ದರು. ಇದೀಗ ನ್ಯಾಯಾಲಯ ಆ ಮೂವರು ವಂಚಕರಿಗೆ ಶಿಕ್ಷೆ ದಂಡ ವಿಧಿಸಿ ತೀರ್ಪನ್ನು ನೀಡಿದೆ. ಅಷ್ಟಕ್ಕೂ ಅವರು ಯಾರು, ಯಾವ ಸರ್ಕಾರಿ ಕೆಲಸ ಪಡೆಯೋದಕ್ಕೆ ಈ ರೀತಿಯ ಪ್ರಯತ್ನ ಮಾಡಿದರು, ಬನ್ನಿ ನಾವು. ನಕಲಿ ಅಂಕಪಟ್ಟಿ ಕೊಟ್ಟು ಸರ್ಕಾರಿ ಕೆಲಸ ಪಡೆದವರು ಲಾಕ್. ಹುದ್ದೆ ಪಡೆದು 1 ವರ್ಷದ ಬಳಿಕ ವಂಚನೆ ಬಯಲು. ಕಳ್ಳರ ರೀತಿ ಫೋಟೋಗೆ ಪೋಸ್ ಕೊಟ್ಟಿರುವ ಇವರು ಸರ್ಕಾರಿ ನೌಕರಿ ಕಳ್ಳರು. 2011ರಲ್ಲಿ ನಕಲಿ ಪಿಯುಸಿ ಅಂಕಪಟ್ಟಿ ಲಗತ್ತಿಸಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಗ್ರಾಮ ಲೆಕ್ಕಿಗ ಸರ್ಕಾರಿ ಹುದ್ದೆ ಪಡೆದಿದ್ರು. ನವ್ಯಶ್ರೀ, ದೇವರಾಜ್, ನಟರಾಜ್, ಮುನಿಯಪ್ಪ, ಸುಬ್ರಹ್ಮಣಿ, ಎನ್ಸಿ ಈ ಮೂವರು ನಕಲಿ ಪಿಯುಸಿ ಅಂಕಪಟ್ಟಿ ಸಲ್ಲಿಸಿ ಗ್ರಾಮ ಲೆಕ್ಕಿಗ ಹುದ್ದೆ ಪಡೆದು 1 ವರ್ಷ ಕರ್ತವ್ಯ ನಿರ್ವಹಿಸಿದ್ದಾರೆ. ನವ್ಯಶ್ರೀ ಅಸಲಿ ಪಿಯುಸಿ ಅಂಕ 408 ಇದ್ದು 539 ಇರುವ ನಕಲಿ ಅಂಕಪಟ್ಟಿ ಸಲ್ಲಿಸಿದ್ರು. ನಟರಾಜ 199 ಅಂಕ ಪಡೆಯುವ ಮೂಲಕ ಪಿಯುಸಿಯಲ್ಲಿ ಫೇಲ್ ಆಗಿದ್ದ, ಆದ್ರೆ 550 ನಕಲಿ ಅಂಕಪಟ್ಟಿ ಸಲ್ಲಿಸಿದ್ದ. ಸುಬ್ರಹ್ಮಣ್ಯ 277 ಅಂಕ ಪಡೆದಿದ್ದು 554 ನಕಲಿ ಅಂಕಪಟ್ಟಿ ಸಲ್ಲಿಸಿದ್ದ. ಈ ಬಗ್ಗೆ ತಹಶೀಲ್ದಾರ್ ಮೂಲಕ ಬಾಗಲಕೋಟೆಯ ನವನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಸುದೀರ್ಘ ವಿಚಾರಣೆ ನಂತರ ಇದೀಗ ಮಹತ್ವದ ತೀರ್ಪು ಹೊರಬಂದಿದೆ. ಬಾಗಲಕೋಟೆ ಸಿಜೆಎಂ ನ್ಯಾಯಾಲಯ ನ್ಯಾಯಾಧೀಶರಾದ ಮಹೇಶ್ ಪಾಟೀಲ್ ಮೂವರು ವಂಚಕರಿಗೆ 4 ವರ್ಷ ಸಜಾ ಶಿಕ್ಷೆ ತಲಾ 1,25,000 ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಒಂದೇ ಟೈಪ್ ಅಫೆನ್ಸ್ ಮಾಡಿದ್ದಾರೆ. ಫೇಕ್ PUCದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ಕೆಲಸ ಆಗಿ ಆ ಟೈಮಲ್ಲಿ ಕೊಡೋ ಡಾಕ್ಯುಮೆಂಟ್ಸಲ್ಲಿ ಫೇಕ್ ಸರ್ಟಿಫಿಕೇಟ್ ತಗೊಂಡು ಜಾಬ್ ತಗೊಂಡಿದ್ದಾರೆ. ಮತ್ತು ನಮಗೆ ಗೊತ್ತಾದ ಮೇಲೆ ನಮ್ಮವರು ಕೇಸ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ 11 ಇಯರ್ಸ್ ಆದಮೇಲೆ ಬೇಸ್ಡ್ ಆನ್ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್, ಬೇಸ್ಡ್ ಆನ್ ಕಂಟಿನ್ಯೂಸ್ ಫಾಲೋ ಅಪ್ ಅವರು ಏನು ಮಾಡಿದ್ದಾರೆ ಆ ಟೈಮ್ದು ಆ ಟೈಮ್ದು ಪೊಲೀಸ್ ಅಧಿಕಾರಿ. ಈಗ ನಿನ್ನೆ ನಮಗೆ ಆ 3 ಕೇಸಲ್ಲಿ ನಮಗೆ ಕನ್ವಿಕ್ಷನ್ ಸಿಕ್ಕಿದೆ. ಈ 3 ಜನ ಆರೋಪಿಗೆ 4 ವರ್ಷ ಕನ್ವಿಕ್ಷನ್ ಸಿಕ್ಕಿದೆ. ಮತ್ತು ನಾವು ಈಗ ಜಜ್ಮೆಂಟ್ ತಗೊಂಡು ಅದಕ್ಕೆ ಸ್ಟಡಿ ಮಾಡಿ ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಮತ್ತು ನಾವು ಡೀಟೇಲ್ಸ್ ತಗೊಳ್ತೀವಿ. ನವ್ಯಶ್ರೀ ದೇವರಾಜ್ ತುಮಕೂರು ಜಿಲ್ಲೆಯ ಡಿಎಂಪಾಳ್ಯ ನಿವಾಸಿಯಾಗಿದ್ದು ಮುಧೋಳದ ಜಿರಗಾಳ ಹಾಗೂ ಚಿಚಕಂಡಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಟರಾಜ ಚಿಕ್ಕಬಳ್ಳಾಪುರದ ಶಾಂತಿನಗರದ ನಿವಾಸಿಯಾಗಿದ್ದು ಜಮಖಂಡಿ ಹಾಗೂ ತೆರದಾಳ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಕೆಲಸ ಮಾಡಿದ್ದಾರೆ. ಸುಬ್ರಹ್ಮಣಿ ಚಿಕ್ಕಬಳ್ಳಾಪುರದ ನಲ್ಲೇನಹಳ್ಳಿ ನಿವಾಸಿಯಾಗಿದ್ದು ಜಮಖಂಡಿ ಹಾಗೂ ರಬಕವಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರು ಆಯ್ಕೆಯಾದ ಸಂದರ್ಭ ಉಡುಪಿಯಲ್ಲಿ ನಕಲಿ ಅಂಕಪಟ್ಟಿ ಬಹಿರಂಗವಾದಾಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಪುನರ್ ಪರಿಶೀಲನೆ ನಡೆಸಿದಾಗ ಇದು ಬಯಲಾಗಿದೆ. ಪ್ರಾಮಾಣಿಕವಾಗಿ ಎಷ್ಟೋ ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳಿಗೆ ಇಂಥವ್ರಿಂದ ಅನ್ಯಾಯ ಆಗ್ತದೆ. ಯಾಕಂದ್ರೆ ನಕಲಿ ಅಂಕಪಟ್ಟಿಗಳಂದ್ರೆ ಎಷ್ಟು ಬೇಕಾದಷ್ಟು ಮಾರ್ಕ್ಸನ್ನು ಬರ್ಕೋಬೋದು ಅದರೊಳಗೆ. ಹಿಂಗಾಗಿ ಪ್ರಾಮಾಣಿಕವಾಗಿ ಓದಿದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ನಾನು ಅಧಿಕಾರಿಗಳಲ್ಲಿ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಯಾವುದೇ ಇಲಾಖೆಗೆ ಅರ್ಜಿ ಸಲ್ಲಿಸ್ರಿ, ಯಾರೋ ಏನೋ ಮಾಡಲಿ, ಆದ್ರೆ ಇವು ಅಸಲಿ ಇದಾವು ನಕಲಿ ಇದಾವು ಅನ್ನೋದ್ರ ಬಗ್ಗೆ ತಾವು ಆ ಇಲಾಖೆಗೆ ಹೋಗಿ ಸಂಬಂಧಪಟ್ಟವ್ರಿಗೆ ಖುದ್ದಾಗಿ ವಿಚಾರ ಮಾಡ್ಕ್ಯಾರೆ ಪರಿಶೀಲನೆ ಮಾಡಬೇಕಾಗ್ತದೆ. ನಕಲಿ ಗ್ರಾಮ ಲೆಕ್ಕಿಗರ ಅಸಲಿ ಮುಖದರ್ಶನವಾಗಿದ್ದು ಕೋರ್ಟ್ ಮುಖಕ್ಕೆ ಮಂಗಳಾರತಿ ಮಾಡಿ ಶಿಕ್ಷೆ ದಂಡ ತೀರ್ಪು ನೀಡಿ ವಂಚಕರಿಗೆ ಖಡಕ್ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅಳೆದು ತೂಗಿ ಸರ್ಕಾರಿ ಕೆಲಸ ಕೊಡುತ್ತೆ. ಆದರೆ ಇದರ ಮಧ್ಯೆಯೇ ಆ ಮೂವರು ನಕಲಿ ಅಂಕಪಟ್ಟಿ ನೀಡಿ ಸರ್ಕಾರಿ ಹುದ್ದೆಯನ್ನು ಪಡೆದಿದ್ದರು. ಇದೀಗ ನ್ಯಾಯಾಲಯ ಆ ಮೂವರು ವಂಚಕರಿಗೆ ಶಿಕ್ಷೆ ದಂಡ ವಿಧಿಸಿ ತೀರ್ಪನ್ನು ನೀಡಿದೆ. ಅಷ್ಟಕ್ಕೂ ಅವರು ಯಾರು, ಯಾವ ಸರ್ಕಾರಿ ಕೆಲಸ ಪಡೆಯೋದಕ್ಕೆ ಈ ರೀತಿಯ ಪ್ರಯತ್ನ ಮಾಡಿದರು, ಬನ್ನಿ ನಾವು. ನಕಲಿ ಅಂಕಪಟ್ಟಿ ಕೊಟ್ಟು ಸರ್ಕಾರಿ ಕೆಲಸ ಪಡೆದವರು ಲಾಕ್. ಹುದ್ದೆ ಪಡೆದು 1 ವರ್ಷದ ಬಳಿಕ ವಂಚನೆ ಬಯಲು. ಕಳ್ಳರ ರೀತಿ ಫೋಟೋಗೆ ಪೋಸ್ ಕೊಟ್ಟಿರುವ ಇವರು ಸರ್ಕಾರಿ ನೌಕರಿ ಕಳ್ಳರು. 2011ರಲ್ಲಿ ನಕಲಿ ಪಿಯುಸಿ ಅಂಕಪಟ್ಟಿ ಲಗತ್ತಿಸಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಗ್ರಾಮ ಲೆಕ್ಕಿಗ ಸರ್ಕಾರಿ ಹುದ್ದೆ ಪಡೆದಿದ್ರು. ನವ್ಯಶ್ರೀ, ದೇವರಾಜ್, ನಟರಾಜ್, ಮುನಿಯಪ್ಪ, ಸುಬ್ರಹ್ಮಣಿ, ಎನ್ಸಿ ಈ ಮೂವರು ನಕಲಿ ಪಿಯುಸಿ ಅಂಕಪಟ್ಟಿ ಸಲ್ಲಿಸಿ ಗ್ರಾಮ ಲೆಕ್ಕಿಗ ಹುದ್ದೆ ಪಡೆದು 1 ವರ್ಷ ಕರ್ತವ್ಯ ನಿರ್ವಹಿಸಿದ್ದಾರೆ. ನವ್ಯಶ್ರೀ ಅಸಲಿ ಪಿಯುಸಿ ಅಂಕ 408 ಇದ್ದು 539 ಇರುವ ನಕಲಿ ಅಂಕಪಟ್ಟಿ ಸಲ್ಲಿಸಿದ್ರು. ನಟರಾಜ 199 ಅಂಕ ಪಡೆಯುವ ಮೂಲಕ
ಪಿಯುಸಿಯಲ್ಲಿ ಫೇಲ್ ಆಗಿದ್ದ. ಆದ್ರೆ 550 ನಕಲಿ ಅಂಕಪಟ್ಟಿ ಸಲ್ಲಿಸಿದ್ದ ಸುಬ್ರಹ್ಮಣಿ 277 ಅಂಕ ಪಡೆದಿದ್ದು 554 ನಕಲಿ ಅಂಕಪಟ್ಟಿ ಸಲ್ಲಿಸಿದ್ದ. ಈ ಬಗ್ಗೆ ತಹಶೀಲ್ದಾರ್ ಮೂಲಕ ಬಾಗಲಕೋಟೆಯ ನವನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಸುದೀರ್ಘ ವಿಚಾರಣೆ ನಂತರ ಇದೀಗ ಮಹತ್ವದ ತೀರ್ಪು ಹೊರಬಂದಿದೆ. ಬಾಗಲಕೋಟೆ ಸಿಜೆಎಂ ನ್ಯಾಯಾಲಯ ನ್ಯಾಯಾಧೀಶರಾದ ಮಹೇಶ್ ಪಾಟೀಲ್ 3 ವಂಚಕರಿಗೆ 4 ವರ್ಷ ಸಜಾ ಶಿಕ್ಷೆ ತಲಾ 1,25,000 ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಒಂದೇ ಟೈಪ್ ಅಫೆನ್ಸ್ ಮಾಡಿದ್ದಾರೆ. ಫೇಕ್ PUC ಡುಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ಕೆಲಸಗೆ ಆ ಟೈಮಲ್ಲಿ ಕೊಡೋ ಡಾಕ್ಯುಮೆಂಟ್ಸಲ್ಲಿ ಫೇಕ್ ಸರ್ಟಿಫಿಕೇಟ್ ತಗೊಂಡು ಆ ಜಾಬ್ ತಗೊಂಡಿದ್ದಾರೆ. ಮತ್ತೆ ನಮಗೆ ಗೊತ್ತಾದ ಮೇಲೆ ನಮ್ಮವರು ಕೇಸ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ 11 ಇಯರ್ಸ್ ಆದಮೇಲೆ ಬೇಸ್ಡ್ ಆನ್ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್, ಬೇಸ್ಡ್ ಆನ್ ಕಂಟಿನ್ಯೂಸ್ ಫಾಲೋ ಅಪ್ ಅವರು ಏನು ಮಾಡಿದ್ದಾರೆ, ಆ ಟೈಮ್ದು IO, ಆ ಟೈಮ್ದು ಪೊಲೀಸ್ ಅಧಿಕಾರಿ. ಈಗ ನಿನ್ನೆ ನಮಗೆ ಆ 3 ಕೇಸಲ್ಲಿ ನಮಗೆ ಕನ್ವಿಕ್ಷನ್ ಸಿಕ್ಕಿದೆ. ಈ 3 ಜನ ಆರೋಪಿಗೆ 4 ವರ್ಷದ್ದು ಕನ್ವಿಕ್ಷನ್ ಸಿಕ್ಕಿದೆ. ಮತ್ತು ನಾವು ಈಗ ಜಜ್ಮೆಂಟ್ ತಗೊಂಡು ಅದಕ್ಕೆ ಸ್ಟಡಿ ಮಾಡಿ ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಮತ್ತು ನಾವು ಡೀಟೇಲ್ಸ್ ತಗೊಳ್ತೀವಿ. ನವ್ಯಶ್ರೀ ದೇವರಾಜ್ ತುಮಕೂರು ಜಿಲ್ಲೆಯ ಡಿಎಂಪಾಳ್ಯ ನಿವಾಸಿಯಾಗಿದ್ದು ಮುಧೋಳದ ಜಿರಗಾಳ ಹಾಗೂ ಚಿಚಕಂಡಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಟರಾಜ ಚಿಕ್ಕಬಳ್ಳಾಪುರದ ಶಾಂತಿನಗರದ ನಿವಾಸಿಯಾಗಿದ್ದು ಜಮಖಂಡಿ ಹಾಗೂ ತೆರದಾಳ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಕೆಲಸ ಮಾಡಿದ್ದಾರೆ. ಸುಬ್ರಹ್ಮಣಿ ಚಿಕ್ಕಬಳ್ಳಾಪುರದ ನಲ್ಲೇನಹಳ್ಳಿ ನಿವಾಸಿಯಾಗಿದ್ದು ಜಮಖಂಡಿ ಹಾಗೂ ರಬಕವಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರು ಆಯ್ಕೆಯಾದ ಸಂದರ್ಭ ಉಡುಪಿಯಲ್ಲಿ ನಕಲಿ ಅಂಕಪಟ್ಟಿ ಬಹಿರಂಗವಾದಾಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಪುನರ್ ಪರಿಶೀಲನೆ ನಡೆಸಿದಾಗ ಇದು ಬಯಲಾಗಿದೆ. ಪ್ರಾಮಾಣಿಕವಾಗಿ ಎಷ್ಟೋ ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳಿಗೆ ಇಂಥವ್ರಿಂದ ಅನ್ಯಾಯ ಆಗ್ತದೆ. ಯಾಕಂದ್ರೆ ನಕಲಿ ಅಂಕಪಟ್ಟಿಗಳಂದ್ರೆ ಎಷ್ಟು ಬೇಕಾದಷ್ಟು ಮಾರ್ಕ್ಸನ್ನು ಬರ್ಕೋಬೋದು ಅದರೊಳಗೆ. ಹಿಂಗಾಗಿ ಪ್ರಾಮಾಣಿಕವಾಗಿ ಓದಿದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ನಾನು ಅಧಿಕಾರಿಗಳಲ್ಲಿ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಯಾವುದೇ ಇಲಾಖೆಗೆ ಅರ್ಜಿ ಸಲ್ಲಿಸ್ರಿ, ಯಾರೋ ಏನೋ ಮಾಡಲಿ, ಆದರೆ ಇವು ಅಸಲಿ ಇದಾವು ನಕಲಿ ಇದಾವು ಅನ್ನೋದ್ರ ಬಗ್ಗೆ ತಾವು ಆ ಇಲಾಖೆಗೆ ಹೋಗಿ ಸಂಬಂಧಪಟ್ಟವ್ರಿಗೆ ಖುದ್ದಾಗಿ ವಿಚಾರ ಮಾಡ್ಕ್ಯಾರೆ ಪರಿಶೀಲನೆ ಮಾಡಬೇಕಾಗ್ತದೆ. ನಕಲಿ ಗ್ರಾಮ ಲೆಕ್ಕಿಗರ ಅಸಲಿ ಮುಖದರ್ಶನವಾಗಿದ್ದು ಕೋರ್ಟ್ ಮುಖಕ್ಕೆ ಮಂಗಳಾರತಿ ಮಾಡಿ ಶಿಕ್ಷೆ ದಂಡ ತೀರ್ಪು ನೀಡಿ ವಂಚಕರಿಗೆ ಖಡಕ್ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅಳೆದು ತೂಗಿ ಸರ್ಕಾರಿ ಕೆಲಸ ಕೊಡುತ್ತೆ. ಆದರೆ ಇದರ ಮಧ್ಯೆಯೇ ಆ 3 ನಕಲಿ ಅಂಕಪಟ್ಟಿ ನೀಡಿ ಸರ್ಕಾರಿ ಹುದ್ದೆಯನ್ನು ಪಡೆದಿದ್ದರು. ಇದೀಗ ನ್ಯಾಯಾಲಯ ಆ 3 ವಂಚಕರಿಗೆ ಶಿಕ್ಷೆ ದಂಡ ವಿಧಿಸಿ ತೀರ್ಪನ್ನು ನೀಡಿದೆ. ಅಷ್ಟಕ್ಕೂ ಅವರು ಯಾರು, ಯಾವ ಸರ್ಕಾರಿ ಕೆಲಸ ಪಡೆಯೋದಕ್ಕೆ ಈ ರೀತಿಯ ಪ್ರಯತ್ನ ಮಾಡಿದರು, ಬನ್ನಿ ನಾವು. ನಕಲಿ ಅಂಕಪಟ್ಟಿ ಕೊಟ್ಟು ಸರ್ಕಾರಿ ಕೆಲಸ ಪಡೆದವರು ಲಾಕ್. ಹುದ್ದೆ ಪಡೆದು 1 ವರ್ಷದ ಬಳಿಕ ವಂಚನೆ ಬಯಲು. ಕಳ್ಳರ ರೀತಿ ಫೋಟೋಗೆ ಪೋಸ್ ಕೊಟ್ಟಿರುವ ಇವರು ಸರ್ಕಾರಿ ನೌಕರಿ ಕಳ್ಳರು. 2011ರಲ್ಲಿ ನಕಲಿ PUC ಅಂಕಪಟ್ಟಿ ಲಗತ್ತಿಸಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಗ್ರಾಮ ಲೆಕ್ಕಿಗ ಸರ್ಕಾರಿ ಹುದ್ದೆ ಪಡೆದಿದ್ರು. ನವ್ಯಶ್ರೀ ದೇವರಾಜ್, ನಟರಾಜ್, ಮುನಿಯಪ್ಪ, ಸುಬ್ರಹ್ಮಣಿ, NC ಈ 3 ನಕಲಿ PUC ಅಂಕಪಟ್ಟಿ ಸಲ್ಲಿಸಿ ಗ್ರಾಮ ಲೆಕ್ಕಿಗ ಹುದ್ದೆ ಪಡೆದು 1 ವರ್ಷ ಕರ್ತವ್ಯ ನಿರ್ವಹಿಸಿದ್ದಾರೆ. ನವ್ಯಶ್ರೀ ಅಸಲಿ PUC ಅಂಕ 408 ಇದ್ದು 539 ಇರುವ ನಕಲಿ ಅಂಕಪಟ್ಟಿ ಸಲ್ಲಿಸಿದ್ರು. ನಟರಾಜ 199 ಅಂಕ ಪಡೆಯುವ ಮೂಲಕ PUCಯಲ್ಲಿ ಫೇಲ್ ಆಗಿದ್ದ. ಆದ್ರೆ 550 ನಕಲಿ ಅಂಕಪಟ್ಟಿ ಸಲ್ಲಿಸಿದ್ದ. ಸುಬ್ರಹ್ಮಣಿ 277 ಅಂಕ ಪಡೆದಿದ್ದು 554 ನಕಲಿ ಅಂಕಪಟ್ಟಿ ಸಲ್ಲಿಸಿದ್ದ. ಈ ಬಗ್ಗೆ ತಹಶೀಲ್ದಾರ್ ಮೂಲಕ ಬಾಗಲಕೋಟೆಯ ನವನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಸುದೀರ್ಘ ವಿಚಾರಣೆ ನಂತರ ಇದೀಗ ಮಹತ್ವದ ತೀರ್ಪು ಹೊರಬಂದಿದೆ. ಬಾಗಲಕೋಟೆ ಸಿಜೆಎಂ ನ್ಯಾಯಾಲಯ ನ್ಯಾಯಾಧೀಶರಾದ ಮಹೇಶ್ ಪಾಟೀಲ್ 3 ವಂಚಕರಿಗೆ 4 ವರ್ಷ ಸಜಾ ಶಿಕ್ಷೆ ತಲಾ 1,25,000 ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಒಂದೇ ಟೈಪ್ ಅಫೆನ್ಸ್ ಮಾಡಿದ್ದಾರೆ. ಫೇಕ್ PUC ಡುಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ಕೆಲಸಗೆ ಆ ಟೈಮಲ್ಲಿ ಕೊಡೋ ಡಾಕ್ಯುಮೆಂಟ್ಸಲ್ಲಿ ಫೇಕ್ ಸರ್ಟಿಫಿಕೇಟ್ ತಗೊಂಡು ಆ ಜಾಬ್ ತಗೊಂಡಿದ್ದಾರೆ. ಮತ್ತು ನಮಗೆ ಗೊತ್ತಾದ ಮೇಲೆ ನಮ್ಮವರು ಕೇಸ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ 11 ಇಯರ್ಸ್ ಆದಮೇಲೆ ಬೇಸ್ಡ್ ಆನ್ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್, ಬೇಸ್ಡ್ ಆನ್ ಕಂಟಿನ್ಯೂಸ್ ಫಾಲೋ ಅಪ್ ಅವರು ಏನು ಮಾಡಿದ್ದಾರೆ, ಆ ಟೈಮ್ದು IO, ಆ ಟೈಮ್ದು ಪೊಲೀಸ್ ಅಧಿಕಾರಿ. ಈಗ ನಿನ್ನೆ ನಮಗೆ ಆ 3 ಕೇಸಲ್ಲಿ ನಮಗೆ ಕನ್ವಿಕ್ಷನ್ ಸಿಕ್ಕಿದೆ. ಈ 3 ಜನ ಆರೋಪಿಗೆ 4 ವರ್ಷದ್ದು ಕನ್ವಿಕ್ಷನ್ ಸಿಕ್ಕಿದೆ. ಮತ್ತು ನಾವು ಈಗ ಜಜ್ಮೆಂಟ್ ತಗೊಂಡು ಅದಕ್ಕೆ ಸ್ಟಡಿ ಮಾಡಿ ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಮತ್ತು ನಾವು ಡೀಟೇಲ್ಸ್ ತಗೊಳ್ತೀವಿ.
ನಮ್ಯಶ್ರೀ ದೇವರಾಜ್ ತುಮಕೂರು ಜಿಲ್ಲೆಯ ಡಿಎಂಪಾಳ್ಯ ನಿವಾಸಿಯಾಗಿದ್ದು ಮುಧೋಳದ ಜಿರಗಾಳ ಹಾಗೂ ಚಿಚಕಂಡಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಟರಾಜ ಚಿಕ್ಕಬಳ್ಳಾಪುರದ ಶಾಂತಿನಗರದ ನಿವಾಸಿಯಾಗಿದ್ದು ಜಮಖಂಡಿ ಹಾಗೂ ತೆರದಾಳ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಕೆಲಸ ಮಾಡಿದ್ದಾರೆ. ಸುಬ್ರಹ್ಮಣಿ ಚಿಕ್ಕಬಳ್ಳಾಪುರದ ನಲ್ಲೇನಹಳ್ಳಿ ನಿವಾಸಿಯಾಗಿದ್ದು ಜಮಖಂಡಿ ಹಾಗೂ ರಬಕವಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರು ಆಯ್ಕೆಯಾದ ಸಂದರ್ಭ ಉಡುಪಿಯಲ್ಲಿ ನಕಲಿ ಅಂಕಪಟ್ಟಿ ಬಹಿರಂಗವಾದಾಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಪುನರ್ ಪರಿಶೀಲನೆ ನಡೆಸಿದಾಗ ಇದು ಬಯಲಾಗಿದೆ. ಪ್ರಾಮಾಣಿಕವಾಗಿ ಎಷ್ಟೋ ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳಿಗೆ ಇಂಥವ್ರಿಂದ ಅನ್ಯಾಯ ಆಗ್ತದೆ. ಯಾಕಂದ್ರೆ ನಕಲಿ ಅಂಕಪಟ್ಟಿಗಳಂದ್ರೆ ಎಷ್ಟು ಬೇಕಾದಷ್ಟು ಮಾರ್ಕ್ಸನ್ನು ಬರ್ಕೋಬೋದು ಅದರೊಳಗೆ. ಹಿಂಗಾಗಿ ಪ್ರಾಮಾಣಿಕವಾಗಿ ಓದಿದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ನಾನು ಅಧಿಕಾರಿಗಳಲ್ಲಿ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಯಾವುದೇ ಇಲಾಖೆಗೆ ಅರ್ಜಿ ಸಲ್ಲಿಸ್ರಿ, ಯಾರೋ ಏನೋ ಮಾಡಲಿ, ಆದ್ರೆ ಇವು ಅಸಲಿ ಇದಾವು ನಕಲಿ ಇದಾವು ಅನ್ನೋದ್ರ ಬಗ್ಗೆ ತಾವು ಆ ಇಲಾಖೆಗೆ ಹೋಗಿ ಸಂಬಂಧಪಟ್ಟವ್ರಿಗೆ ಖುದ್ದಾಗಿ ವಿಚಾರ ಮಾಡ್ಕ್ಯಾರೆ ಪರಿಶೀಲನೆ ಮಾಡಬೇಕಾಗ್ತದೆ. ನಕಲಿ ಗ್ರಾಮ ಲೆಕ್ಕಿಗರ ಅಸಲಿ ಮುಖದರ್ಶನವಾಗಿದ್ದು ಕೋರ್ಟ್ ಮುಖಕ್ಕೆ ಮಂಗಳಾರತಿ ಮಾಡಿ ಶಿಕ್ಷೆ ದಂಡ ತೀರ್ಪು ನೀಡಿ ವಂಚಕರಿಗೆ ಖಡಕ್ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.